ಸ್ಪಷ್ಟವಾದ ಹೋರಾಟ ಮಾಡಿ ಅದರಲ್ಲೇ ಎಲ್ಲ ಸಂಘಟನೆಗಳು ಕೂಡಿಕೊಂಡು ದೊಡ್ಡ ಹೋರಾಟ ಮಾಡಿದ್ದು ಅದು ಸಿದ್ದರಾಮಯ್ಯ ಬೆಂಬಲ ಸೂಚಿಸಿದರು. ಇದರಿಂದಾಗಿ ವಿಶೇಷವಾಗಿ ಬಿ ಜೆ ಪಿಗರು ಮತ್ತು ವೀರಶೈವ ಅನ್ನುವಂಥದ್ದು, ಲಿಂಗಾಯತ ಅನ್ನೋದು ಧರ್ಮ, ಹಿಂದೂ ಧರ್ಮದ ಒಂದು ಭಾಗ, ಅದರ ಮುಂದುವರಿಕೆ ಅನ್ನುವಂಥ ಜನ ಕೂಡಿಕೊಂಡು ಅವತ್ತು ಸಿದ್ದರಾಮಯ್ಯ ಸೋರಿಗೆ ಕಾರಣ ಆಗಿತ್ತು ಅಂತೇಳಿ ಒಂದು ಮಾತದ. ಅದು ಎಷ್ಟು ಸತ್ಯ ಸುಳ್ಳ ಅದನ್ನು ಇತಿಹಾಸ ಬಿಡುವಂಥದ್ದು ಚರ್ಚೆ. ಇಲ್ಲಪ್ಪ ಸಿದ್ದರಾಮಯ್ಯನೊಬ್ಬರು ದೊಡ್ಡ ವ್ಯಕ್ತಿ ಅಂತ ಹೇಳುವಂಥವ್ರು, ಒಂದು ಧರ್ಮ ಸ್ಥಾಪಕರು ಅಂತ ಹೇಳುವಂಥವ್ರು, ಇನ್ನೊಂದು ಕಡೆ ಧರ್ಮವನ್ನು ಒಡೆದ್ರು, ಹಿಂದೂ ಧರ್ಮವನ್ನು ಒಡೆದ್ರು ಅನ್ನುವಂಥ ಮಾತನ್ನು ವಾದ ಮಾಡುವಂಥ ಜನ ಇನ್ನೊಂದು ಕಡೆಗೆ. ಅವರಿಬ್ಬರ ಮಾತುಗಳನ್ನ ಅಲ್ಲಿ ಇಡೋಣ ಬದಿಗೆ. ಈಗ ಅಂಥದ್ದೇ ಮತ್ತೊಂದು ಎಂ ಬಿ ಪಾಟೀಲ್ ಮನೆಯಿಂದ ಹಿಂದೆ ನಿಂತಿತ್ತಲ್ಲ ಹೆಡ್ ವರ್ಕ್, ಅದು ಮುಂದುವರಿಸುವಂಥ ಕೆಲಸವನ್ನು ನಮ್ಮ ಈ ಸಂಘಟನೆಗಳು, ಈ ಒಂದು ಲಿಂಗಾಯತ ಸಂಘಟನೆಗಳು ಮಾಡ್ತಾಯಿದ್ದಾರೆ. ಅವರು ಎಂ ಬಿ ಪಾಟೀಲ್ ಮನೆಯಲ್ಲಿ ಸಭೆ ನಡೆಸಿ ಲಿಂಗಾಯತ ಮಠಪತಿಗಳ ಒಕ್ಕೂಟದಿಂದ ನಿರ್ಧಾರ ತೆಗೆದುಕೊಂಡಿದ್ದೇನಪ್ಪ ಅಂತಂದ್ರೆ ಬಸವ ಸಂಸ್ಕೃತಿ ಅಭಿಯಾನ. ಬಸವ ಸಂಸ್ಕೃತಿ ಇದು ಸೆಪ್ಟೆಂಬರ್ 1ರಿಂದ ಶುರು ಮಾಡೋದು. ಕರ್ನಾಟಕ ತುಂಬೆಲ್ಲ ಆ ರಥ ಹೋಗುವ ಜೊತೆಗೆ ಬಸವಣ್ಣವ್ರ ವಚನಗಳನ್ನು, ನಾಟಕಗಳನ್ನ ಮತ್ತು ಇನ್ನೂ ಅನೇಕ ವಿಷಯಗಳನ್ನು ಜನರಿಗೆ ತಿಳಿಸುವಂಥ, ಅದರಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡುವಂಥ ಸೆಪ್ಟೆಂಬರ್ 1ರಂದು ಶುರುವಾಗುವಂಥದ್ದು ಬಸವನ ಬಾಗೇವಾಡಿಯಲ್ಲಿ. ಅದು ಯಾಕಪ್ಪ ಅಂದ್ರೆ ಅಲ್ಲಿ ಬಸವಣ್ಣವ್ರ ಜನ್ಮ ಆದಂಥ ಸ್ಥಳ, ಅಲ್ಲಿ ಆ ಸ್ಥಾನದಿಂದ ಶುರು ಮಾಡಿ ಕೊನೆಗೆ ಬೆಂಗಳೂರಲ್ಲಿ ಅಂತ್ಯ ಮಾಡುವಂಥದ್ದು. ಈ ಮೂಲಕ ಇಡೀ ರಾಜ್ಯ ತುಂಬ ಜಾಗೃತಿ ಮಾಡುವಂಥದ್ದು. ಲಿಂಗಾಯತ ಅನ್ನೋದು ಜಾತಿ ಅಲ್ಲ, ಅದು ಧರ್ಮ. ಜಾತಿ ಸ್ಥಾಪಕರಲ್ಲ, ನಮ್ಮ ಬಸವಣ್ಣನವರು ಧರ್ಮ ಸ್ಥಾಪಕರು ಅಂತ ಹೇಳುವಂಥ ಪ್ರಯತ್ನ ಮಾಡೋದು. ಧರ್ಮ ಸಬ್ಜೆಕ್ಟಾಗಿ ನಾವು ಘೋಷಣೆ ಮಾಡಿಕೊಡುವಂಥ ಒಂದು ಸದುದ್ದೇಶದಿಂದ ಇವರು ಮುಂದುವರೆದಿದ್ದಾರೆ.